ವೀಕ್ಷಕರೇ, ನಮ್ಮ ಚಳ್ಳಕೆರೆ ಟಿವಿಗೆ ಸ್ವಾಗತ. ಇಂದಿನ ಪ್ರಮುಖ ಸುದ್ದಿ. ಬೆಳೆ ವಿಮೆ ಮತ್ತು ಬೆಳೆ ನಷ್ಟ ಪರಿಹಾರ ಕೊಡದಿರುವ ಸರ್ಕಾರಗಳ ವಿರುದ್ಧ ಮೇ 12ರಂದು ಬೃಹತ್ ರಸ್ತೆ ತಡೆ ಚಳುವಳಿ ಮಾಡಲಾಗುತ್ತದೆ ಎಂದು ಕರ್ನಾಟಕ ರಾಜ್ಯ ರೈತ ಸಂಘ ಹಾಗೂ ಹಸಿರು ಸೇನೆ ರಾಜ್ಯ ಉಪಾಧ್ಯಕ್ಷ ರೆಡ್ಡಿಹಳ್ಳಿ ವೀರಣ್ಣ ಹೇಳಿದ್ದಾರೆ. ಅವರು ನಗರದ ಪ್ರವಾಸಿ ಮಂದಿರದಲ್ಲಿ ಆಯೋಜಿಸಿದ ಸಭೆಯಲ್ಲಿ ಮಾತನಾಡಿ, ರೈತರಿಗೆ ನಿಗದಿತ ಅವಧಿಯೊಳಗೆ ನೀಡಬೇಕಾಗಿತ್ತು, ಆದರೆ ವಿಳಂಬವಾಗಿದೆ. ಇನ್ನು ರೈತರು ಸಂಕಷ್ಟಕ್ಕೆ ಸಿಲುಕುವ ಮುನ್ನವೇ ಸರ್ಕಾರಗಳು ಎಚ್ಚೆತ್ತುಕೊಂಡು ರೈತರಿಗೆ ಬೆಳೆ ವಿಮೆ ಹಾಗೂ ಬೆಳೆ ಪರಿಹಾರವನ್ನ ನೀಡಬೇಕು. ಇಲ್ಲವಾದರೆ ತಳಕು ಹೋಬಳಿಯ ಹಿರೇಹಳ್ಳಿ ಟೋಲ್ ಬಳಿ ಮೇ 12ರಂದು ರಸ್ತೆ ತಡೆ ಸರ್ಕಾರಕ್ಕೆ ಬಿಸಿ ಮುಟ್ಟಿಸಲಾಗುವುದು ಎಂದು ಎಚ್ಚರಿಕೆ ನೀಡಿದ್ದಾರೆ. ನಿರಂತರ ಚಳುವಳಿಯನ್ನ ನಡೆಸಿದರೆ ಕ್ರಮ ತೆಗೆದುಕೊಳ್ಳದೇ ಇರುವ ಸರ್ಕಾರಗಳ ವಿರುದ್ಧ ಮತ್ತು ಭದ್ರಾ ಮೇಲ್ದಂಡೆ ಯೋಜನೆ ಕಾಮಗಾರಿ ತ್ವರಿತಗತಿಯಲ್ಲಿ ಮುಗಿಸಿ ಎಲ್ಲಾ ಕೆರೆಗಳಿಗೆ ನೀರು ತುಂಬಿಸದೇ ಇದ್ದರೆ ರೈತರು ಸಂಕಷ್ಟಕ್ಕೆ ಸಿಲುಕುತ್ತಾರೆ. ಇದೇ ಸಂದರ್ಭದಲ್ಲಿ ರೈತ ಮುಖಂಡರಾದ ರಾಜಣ್ಣ, ತಿಪ್ಪೇಸ್ವಾಮಿ, ಹನುಮಂತರಾಯ, ಸಣ್ಣಪಾಲಯ್ಯ, ತಿಮ್ಮಣ್ಣ, ಕೆಆರ್ಎಸ್ ಪಕ್ಷದ ಮಹೇಶ್, ಮಾರುತಿ, ಶ್ರೀಕಂಠಮೂರ್ತಿ, ಯರ್ರಿಸ್ವಾಮಿ, ಸುರೇಶ್, ತಿಪ್ಪೇಸ್ವಾಮಿ, ಜಯಣ್ಣ, ಕೃಷ್ಣಪ್ಪ, ಓಬಸ್ವಾಮಿ ಇನ್ನು ಮುಂತಾದವರು ಹಾಜರಿದ್ದರು. ಅಂತ ಹೇಳ್ಬಿಟ್ಟು ಏನೋ ಒಂದು ಸಂಸ್ಥೆಯನ್ನ ಸರ್ಕಾರಗಳು ಮಾಡಿದ್ದಾರೆ. ಆ KIADB ಅನ್ನೋದು ಒಂದು ಸಂಸ್ಥೆ, ಅದು ಉದ್ಯೋಗ ಸಂಸ್ಥೆ ಅಂತಾರೆ. ಕಾರ್ಖಾನೆ ಹೇಳ್ಬಿಟ್ಟು ಆ ಹೆಸರು ಇಟ್ಕೊಂಡು ಅದನ್ನ ಒಂದು ಸಂಸ್ಥೆಯನ್ನಾಗಿ ಮಾಡ್ತಾ ಇದ್ದಾರೆ. ಆ ಸಂಸ್ಥೆ ಒಳಗಡೆ ಇವತ್ತು ಏನು ಆಗ್ತಾ ಇದೆ ಅಂದರೆ, ಭೂಗಳ್ಳರಿಗೆ ಅವಕಾಶವನ್ನು ಕೊಡ್ತಕ್ಕಂಥ ವ್ಯವಸ್ಥೆ, ಬಂಡವಾಳಶಾಹಿಗಳಿಗೆ ಭೂಮಿಯನ್ನು ಮಾರಾಟ ಮಾಡ್ತಕ್ಕಂಥ ವ್ಯವಸ್ಥೆ ಒಳಗಡೆ ಇಡೀ ರಾಜ್ಯಾದ್ಯಂತ ನಡೀತಾ ಇದೆ. ಆ ಕಾರಣದಿಂದ ಇವತ್ತು ಸುಮಾರು 26 ಜಿಲ್ಲೆಗಳಲ್ಲಿ ಈ ದಂಧೆ ನಡೀತಿದೆ, ಹಗಲು ಧರಣಿ. ಆ ಕಾರಣದಿಂದ 26 ಜಿಲ್ಲೆ ಒಳಗೂ ಕೂಡ ಹೋರಾಟ ಚಳುವಳಿಗಳನ್ನು ಮಾಡ್ತಾ ಇದ್ದಾರೆ. ಆದರೆ ಯಾವ ಸರ್ಕಾರಗಳು ಜಾರಿ ಅಂದಿಲ್ಲ. ಆ ಕಾರಣದಿಂದ ಮೊನ್ನೆ 29ನೇ ತಾರೀಕು ಬುಧವಾರ ಚಿಕ್ಕಬಳ್ಳಾಪುರ ಜಿಲ್ಲೆ ಶಿಡ್ಲಘಟ್ಟ ತಾಲೂಕು 13 ಗ್ರಾಮಗಳ 13 ಹಳ್ಳಿಗಳ ರೈತರ ಫಲವತ್ತಾದ ಭೂಮಿಯನ್ನು KIADB ಭೂ ಸ್ವಾಧೀನವನ್ನು ವಿರೋಧಿಸಿ ಸುಮಾರು 45 ದಿನಗಳಿಂದ ಮಾನ್ಯ ಜಿಲ್ಲಾಧಿಕಾರಿಗಳ ಕಚೇರಿ ಮುಂದೆ ಅನಿರ್ದಿಷ್ಟಾವಧಿ ಚಳವಳಿಗಳನ್ನು ಮಾಡ್ತಾ ಇದ್ದಾರೆ. ಅಂದರೆ ಈಗ 45 ದಿವಸ ಆಗಿದೆ. ಅವರು ಯುಗಾದಿ ಹಬ್ಬವನ್ನು ಕೂಡ ಅಲ್ಲೇ ಮಾಡಿದ್ದಾರೆ, ಬೇವು ಬೆಲ್ಲವನ್ನು ಅಲ್ಲೇ ತಿಂದಿದ್ದಾರೆ. ಶಾಂತಿ ರೀತಿಯಿಂದ 45 ದಿವಸಗಳಿಂದ ಅಲ್ಲಿ ಚಳವಳಿ ನಡೀತಾ ಇದೆ. ಆದ್ದರಿಂದ ಸುಧಾಕರ್ ಅವರು ಜಿಲ್ಲಾಡಳಿತ ಸಭೆಗೆ ಬರುವುದನ್ನು ಕಂಡು ಅಲ್ಲಿ ಹೋರಾಟದಲ್ಲಿದ್ದಂಥ ನಮ್ಮ ರೈತರು ಅವರು ಆ ಸುಧಾಕರ ಉಸ್ತುವಾರಿ ಮಂತ್ರಿಗಳನ್ನು ಸಭೆಗೆ ಕರೆತರಲು ಮುಂದಾದಾಗ ಪೊಲೀಸರು ದುರ್ನಡತೆ, ದೌರ್ಜನ್ಯ, ರೈತರನ್ನು ರೌಡಿಗಳಂತೆ ಕಾಣುವುದು, ಹೊಡೆಯುವುದು ಎಷ್ಟು ಸರಿ? ಇದಕ್ಕೆ ಗೃಹ ಮಂತ್ರಿಗಳಾದಂಥ ಪರಮೇಶ್ವರ್ ಅವರೇ ಇದಕ್ಕೆ ಉತ್ತರ ಕೊಡಬೇಕು. ಈ ಪೊಲೀಸರಿಗೆ ಏನಾಗುತ್ತೇನೋ ಗೊತ್ತಿಲ್ಲ. ಪ್ರಜಾಪ್ರಭುತ್ವದ ಅಡಿಯಲ್ಲಿ ಮತ ಕೊಟ್ಟವರನ್ನು ಮರೆತು ಬಿಟ್ಟು ಪೊಲೀಸ್ ಅಧಿಕಾರಿಗಳು ಅವಿವೇಕಿ ರಾಜಕಾರಣಿಗಳ ಗುಲಾಮರನ್ನಾಗಿ ನಮ್ಮ ರಾಜ್ಯದ ಅಧ್ಯಕ್ಷರಾದಂಥ ಕೋಡಿಹಳ್ಳಿ ಚಂದ್ರಶೇಖರ್ ಅವರು ಏನು ಅಧ್ಯಕ್ಷತೆಯಲ್ಲಿ ಏನು ಹೋರಾಟವನ್ನು ಯಾವ ರೀತಿ ಮಾಡಬೇಕು ಅಂತ ಹೇಳಿದಾಗ ಇಡೀ ರಾಜ್ಯಾದ್ಯಂತ ಜಿಲ್ಲಾ ತಾಲೂಕು ಕಚೇರಿಗಳ ಮುಂದೆ ಏಕಕಾಲದಲ್ಲಿ ಉಗ್ರವಾದ ಹೋರಾಟಗಳನ್ನು ಪ್ರತಿಭಟನೆ ಮಾಡುತ್ತೇವೆ ಎಂದು ಕೂಡ ನಾವು ಇವತ್ತು ಸರ್ಕಾರಗಳಿಗೆ ಎಚ್ಚರಿಕೆಯನ್ನು ಕೂಡ ಕೊಡ್ತಾ ಇದ್ದೀವಿ. ಇಷ್ಟು ನಮ್ಮ ಚಿಕ್ಕಬಳ್ಳಾಪುರದಲ್ಲಿ ಮತ್ತು ಏನು ನಮ್ಮ ರಾಜ್ಯಾದ್ಯಂತ KIADB ಅವರು ಮಾಡ್ತಕ್ಕಂಥ ಹುನ್ನಾರ, ಮೋಸ, ದಗೆ ಇವೆಲ್ಲವನ್ನು ನಾವು ನಿಲ್ಲಿಸಬೇಕು, ತಕ್ಷಣ ರದ್ದಾಗಬೇಕು ಅನ್ನೋ ವಿಚಾರಗಳನ್ನು ಇಟ್ಕೊಂಡು ಈ ಹೋರಾಟ ಚಳುವಳಿಗಳನ್ನು ಮಾಡ್ತಾ ಇದ್ದೀವಿ. ಆ ಕಾರಣದಿಂದ ತಾವೆಲ್ಲರೂ ದಯಮಾಡಿ ಬಹಳ ಜವಾಬ್ದಾರಿಯನ್ನು ಹೊತ್ತು
ಅಲ್ಲೇ ಆಗೈತೆ ಬಿಡಪ್ಪ ನನಗೇನಾಗಿಲ್ಲ ಅಂದ್ರೆ ಅದಲ್ಲ. ಆ ರೈತರಿಗೆ ಏನು ಕಷ್ಟ ಆಗಿದೆ ಅಂದ್ರೆ ಇದು ನನ್ನ ಭಾವನೆ, ಅವ್ರ ಕಷ್ಟನ ನಾನು ಹಂಚ್ಕೋಬೇಕು, ನನಗೂ ನೋವಾಗಿದೆ ಅನ್ನೋ ಮನೋಭಾವಗಳನ್ನು ಇಟ್ಕೊಂಡು ಇವತ್ತು ನಮ್ಮ ದೇಶ ರಾಜ್ಯಗಳನ್ನು ಕೂಡ ಉಳಿಸ್ಬೇಕು. ಯಾಕಪ್ಪ ಹೇಳ್ತೀನಂದ್ರೆ ಈ ದೇಶ ರಾಜ್ಯವನ್ನ ಇಂದಿನಿಂದ ನಾವು ಉಳಿಸ್ಕೊಂಡು ಬಂದಿರೋದಂದ್ರೆ 3 ವರ್ಗ ಮಾತ್ರ. ಯಾರು? ರೈತರು, ಕಾರ್ಮಿಕರು ಮತ್ತು ಗಡಿ ಕಾಯ್ತಕ್ಕಂಥ ಯೋಧರು. ಈ 3 ವರ್ಗ ಮಾತ್ರ ಈ ದೇಶನ ಉಳಿಸ್ಕೊಂಡು ಬಂದಿರೋರು. ಇವ್ರು ಯಾರು ರಾಜಕಾರಣಿಗಳು, ಅಧಿಕಾರಿಗಳಲ್ಲ. ಆ ಕಾರಣದಿಂದ ಅಧಿಕಾರಿಗಳು ನಾವು ಕೊಡ್ತಕ್ಕಂಥ ತೆರಿಗೆ ಹಣದಿಂದ ಸಂಬಳ ಕೊಡ್ತೀವಿ, ಎಲ್ಲ ಕೊಡ್ತೀವಿ. ನಮ್ಮ ನಂಜುಂಡಸ್ವಾಮಿಯವರು ಕೂಡ ಒಂದು ಮಾತನ್ನು ಹೇಳಿದ್ರು, DC ಆದವನು ದೊಡ್ಡ ಕೂಲಿ. DC ಆಗಿ ಏನ್ ಕೆಲಸ ಮಾಡ್ತಾನೆ ಜಿಲ್ಲೆ ಒಳಗಡೆ, ಅಲ್ಲಿ ಎಷ್ಟು ತಾಲೂಕು ಬರ್ತವೆ, ಆ ತಾಲೂಕಿನ ಜವಾಬ್ದಾರಿಯನ್ನು ನೋಡ್ಕೊಳ್ಳಿಕ್ಕೆ ಅವನು ದೊಡ್ಡ ಕೂಲಿ, ಅವನಿಗೆ ಸ್ವಲ್ಪ ಜಾಸ್ತಿ ಕೊಡ್ತಾ ಇದ್ದೀವಿ. ತಾಲೂಕಿನವನು ಏನು ದಂಡಾಧಿಕಾರಿ ಅಂತ ಇಟ್ಕೊಂಡಿದ್ದಾರೆ, ತಹಸೀಲ್ದಾರ್ ಅಂತ ಇಟ್ಕೊಂಡಿದ್ದಾರೆ, ಅವನಿಗಿಂತ ಕಮ್ಮಿ ಕೂಲಿ. ಯಾಕಂದ್ರೆ ಇಲ್ಲಿರ್ತಕ್ಕಂಥ ಒಬ್ಬ ತಹಸೀಲ್ದಾರ ಒಂದೇ ತಾಲೂಕಿನ ಜವಾಬ್ದಾರಿಗಳನ್ನ ನೋಡ್ತಕ್ಕಂಥದ್ದು. ಯಾವುದೇ ಜನಗಳಿಗೆ ನೀರು ಬಂದಿಲ್ಲ ಅಂದ್ರೆ ಇವರು ಉನ್ನಾರಗಳೇನು? ಇವತ್ತು ಜಾಗದಲ್ಲಿ ನೀರಿದ್ದಾರೆ, ಅಲ್ಲಿ ಚಳವಳಿ ನಡೀತಾರೆ. ರೈತರಿಗೆ ಬೇಸಿಗೆಗಳಿಗೆ ನಾವು ನೀರು ಕೊಡೋದು ಅಂತ ಹೇಳಿ ಟ್ಯೂಬಲ್ ಆಗ್ತಾ ಇದ್ದಾರೆ, ಅದು ಒಂದು ಚಳವಳಿ. ಅಂದ್ರೆ ಈ ರೈತರನ್ನ ಯಾವ ರೀತಿ ಉಪಯೋಗಿಸ್ತಾರೆ ಅನ್ನೋ ವಿಚಾರಗಳನ್ನು ಕೂಡ ಅವರು ಬಹಳಷ್ಟು ಆಲೋಚನೆ ಮಾಡಬೇಕಾಗಿದೆ. ಆ ಕಾರಣದಿಂದ ಭದ್ರಾ ನೀರು ಮತ್ತು ಬೆಳೆಗೆ ಬೆಳೆದ ಪರಿಹಾರಕ್ಕೆ ನಾವು 12ನೇ ತಾರೀಕು ರಾಷ್ಟ್ರೀಯ ಹೆದ್ದಾರಿಯನ್ನ ತಡೆಯುವಂತ ಒಂದು ದೊಡ್ಡ ಉಗ್ರವಾದ ಚಳವಳಿಯನ್ನ 6 ತಾಲೂಕಿನಿಂದ ನಾವು ಒಂದು ಚಳವಳಿಯನ್ನ ಮಾಡಲು ತೀರ್ಮಾನ ಮಾಡಿದ್ದೀವಿ. ಅಂದ್ರೆ ಎಲ್ಲಿ ಅಂದ್ರೆ ಏನು ನಮ್ಮ ಹಿರಿಯಡಿ ಹತ್ರ ಟೋಲ್ ಇತ್ತಲ್ಲ, ಟೋಲ್ ಹತ್ರ ಆ ರಾಷ್ಟ್ರೀಯ ಹೆದ್ದಾರಿಯನ್ನು ದಾಟು ನಮ್ಮ ಬೆಳೆ ನಷ್ಟ ಪರಿಹಾರ ಭದ್ರಾ ಚಾನಲ್ ತಕ್ಷಣ ಶುರುವಾಗಬೇಕು. ಎಲ್ಲ ನಮ್ಮ ಕೆರೆಗಳಿಗೆ ನೀರನ್ನ ತುಂಬಿಸುವಂತ ಕೆಲಸ ಆಗಬೇಕು. ಯಾಕಂದ್ರೆ ಇವತ್ತು ಅಂತರ್ಜಲ ಪಾತಾಳಕ್ಕೆ ಹೋಗ್ತಾ ಇದೆ, ನೀರು ಸಿಗ್ತಾ ಇಲ್ಲ. ಬಹಳಷ್ಟು ಹಳ್ಳಿಗಳಲ್ಲಿ ಕುಡಿಯುವ ನೀರಿಗೆ ಹಾಹಾಕಾರ ಆಗಿದೆ. ಆ ಕಾರಣದಿಂದ ನೀರು ಕೂಡ ಸಿಗ್ತಾ ಇಲ್ಲ. ಇಂಥ ಒಂದು ಪರಿಸ್ಥಿತಿ ಒಳಗಡೆ ನಾವಿರುವಾಗ ಈ ರಾಜಕಾರಣಿಗಳು ಕುರ್ಚಿಗೆ ಮತ್ತೊಂದಕ್ಕೆ ಅಧಿಕಾರಕ್ಕೆ ಒದ್ದಾಡಿ ಸಾಯ್ತಾ ಇದ್ದಾರೆ ಅಧಿಕಾರಿಗಳು. ಇದು ಆಗಬಾರ್ದು. ಪ್ರಜಾಪ್ರಭುತ್ವದಲ್ಲಿ ಜನಗಳ ಸವಲತ್ತಿಗೆ, ಜನಗಳ ಸೇವೆ ಮಾಡಕ್ಕೆ ಬಂದಂತವರು ಇವರು ಸ್ವಾರ್ಥಿಗಳಾಗಿದ್ದಾರೆ. ಆ ಸ್ವಾರ್ಥ ಕೆಲಸವನ್ನು ಬಿಟ್ಟು ನಮ್ಮ ಕೆಲಸಗಳನ್ನ ಮಾಡ್ತಕ್ಕಂಥ ಅಭ್ಯರ್ಥಿಗಳ ಆಗಬೇಕೆ ಹೊರತು ಸ್ವಾರ್ಥಿಗಳಾಗಬಾರದು ನಾವು ನನ್ನ ಉದ್ದೇಶ. ಆ ಕಾರಣದಿಂದ ಏನು ಇವತ್ತು JRS ಪಕ್ಷದ ನಮ್ಮ ಭೂ ಕಬಳಿಕೆ ಇದು ದೊಡ್ಡ ಒಂದು ರೀತಿಯ ಮಾಫಿಯಾ. ಹೇಗೆ ಆಗುತ್ತೆ ಮಾಫಿಯಾ ಅಂದ್ರೆ ನೋಡಿ, KIDB ಅಂದ್ರೆ ಕೈಗಾರಿಕಾ ಅಭಿವೃದ್ಧಿ ಪ್ರದೇಶ ನಿಗಮ ಮಂಡಳಿ ಏನಿದೆ, ಅದು ಯಾವ ಭೂಮಿಯನ್ನ ತೆಗೆದುಕೋಬೇಕು, ಯಾವ ಭೂಮಿಯನ್ನ ತಗೋಬಾರ್ದು ಅನ್ನೋ ಒಂದು ಸಂಪೂರ್ಣವಾದಂತಹ ಅರಿದಾದಂತಹ ಮಾನದಂಡಗಳಿರುತ್ತೆ. ಆದ್ರೆ ಇಲ್ಲಿ ಚಿಕ್ಕಬಳ್ಳಾಪುರ ಜಿಲ್ಲೆಯ ಜಂಗಮಕೋಟೆ ಹೋಬಳಿಯಲ್ಲಿ ಇರ್ತಕ್ಕಂಥ ಶಿಡ್ಲಘಟ್ಟ ಹೋಬಳಿಯಲ್ಲಿ ಇರ್ತಕ್ಕಂಥ ಜಂಗಮಕೋಟೆ ಅಲ್ಲಿ ಸರಿಸುಮಾರು 13 ಹಳ್ಳಿಗಳ ರೈತರ ಒಂದು ಜಮೀನು ಅಥವಾ ಅಲ್ಲಿ ಇರ್ತಕ್ಕಂಥ ಒಂದು ಜಮೀನನ್ನ ಇವರು ಒಂದು ವಿರೋಧವಾಗಿ, ಅಂದ್ರೆ ಒಂದು KIDB ರೂಲ್ಸ್ ಪ್ರಕಾರ ವಿರೋಧವಾಗಿ ಆಯ್ಕೆ ಮಾಡ್ಕೊಂಡು ಅವ್ರು ಕಳಿಸ್ತಿದ್ದಾರೆ ಅಂದ್ರೆ ಒಂದು ರೀತಿಯ ಇದು ಯಾರ ಒತ್ತಡದಲ್ಲಿ ಕಬಳಿಕೆ ಆಗ್ತಾ ಇದೆ ಅನ್ನೋದು ಬಹುಮುಖ್ಯವಾಗಿದೆ. ಈಗ ಗಮನಿಸ್ಕೊಳ್ಳಿ, ಈಗ ಕರ್ನಾಟಕ ರಾಷ್ಟ್ರ ಪಕ್ಷವು ಸಹ ಸಾಕಷ್ಟು ಈ ತರ ಭೂ ಕಬಳಿಕೆ ವಿಚಾರವಾಗಿ ಸಾಕಷ್ಟು ನಮ್ಮ ರವಿಕಿಶನ್ ರೆಡ್ಡಿ ಸರ್ ಸಹ ಹೊರಗಡೆ ತೆಗೆದು ಬಂದಿದ್ದಾರೆ. ಈಗ ಒಂದು ಎಕ್ಸಾಂಪಲ್ ಹೇಳ್ಬೇಕಂದ್ರೆ ನಿಮ್ಗೆ ದೇವನಹಳ್ಳಿಯಲ್ಲಿ ಇರ್ತಕ್ಕಂಥ 830 ಎಕರೆ MS ರಾಮಯ್ಯ ಅವರು ಒಂದು ಅದನ್ನ ಅಕ್ಯುಪೈ ಮಾಡ್ಕೊಂಡಿದ್ರು. ಅದನ್ನು ಸಾಕಷ್ಟು ಅದರ ಬಗ್ಗೆ ಗಮನ ಹರಿಸಿ ಒಂದಿಷ್ಟು ತಹಸೀಲ್ದಾರ್ ಗಮನ ತಂದಿದ್ದಕ್ಕೆ ಅದು ಒಂದಿಷ್ಟು ಆಗ್ತಾ ಇದೆ. ಅಂದ್ರೆ ನಾವು ಹೇಳ್ತಾ ಇರೋದು ಕೈಗಾರಿಕಾ ಪ್ರದೇಶಗಳು ಅಭಿವೃದ್ಧಿ ಆಗಬಾರ್ದು ಅಂತಲ್ಲ, ಆಗ್ಬೇಕು. ಆದ್ರೆ ಯಾವ ಭೂಮಿಯನ್ನು ತೆಗೆದುಕೋಬೇಕು, ಬಂಜರು ಭೂಮಿ, ಅದು ಉಪಯೋಗಕ್ಕೆ ರೈತರ ಉಪಯೋಗಕ್ಕೆ ಇಲ್ಲದೆ ಇರ್ತಕ್ಕಂಥ ಭೂಮಿನ ಆ ಪ್ರದೇಶವನ್ನು ತೆಗೆದುಕೊಂಡು ಅದನ್ನ ಅಭಿವೃದ್ಧಿಪಡಿಸಬೇಕು. ಆದ್ರೆ ಇಲ್ಲಿ ಏನಾಗ್ತಾ ಇದೆ, ರೈತರು ಇವಾಗ ಸಾಕಷ್ಟು ರೈತರು ಸಂಕಷ್ಟದಲ್ಲಿ ಇರ್ತಕ್ಕಂಥ ಉತ್ತಮವಾದಂತಹ ಫಲವತ್ತಾದ ಮಣ್ಣನ್ನ ಭೂಮಿಯನ್ನ ಪಡ್ಕೊಂಡು ಮಾಡ್ತಾರೆ. ಅಂದ್ರೆ ಇಲ್ಲಿಯ ರೈತರನ್ನ ಕೊಲೆ ಮಾಡುವ ಒಂದು ನೇರವಾಗಿ ಹೇಳ್ಬೇಕಂದ್ರೆ ನಾವು ಮುಂದೆ ದಿನದಲ್ಲಿ ಅನ್ನದಾತರು ಯಾರು ಉಡೋದಿಲ್ಲ, ಆ ಮಟ್ಟಕ್ಕೆ ಹೋಗುವಂತ ಪರಿಸ್ಥಿತಿ ಇದು ಕ್ರಿಯೇಟ್ ಮಾಡ್ತಾ ಇದೆ. ಇದು ಈ ರೀತಿಯ ಒಂದು ವ್ಯವಸ್ಥೆ ಉಲ್ಬಣ ಆಗ್ತಾ ಇದೆ ಅಂದ್ರೆ ಇಲ್ಲಿ ನೇರವಾಗಿ ಸರ್ಕಾರಗಳು ಹೊಣೆಗಾರ ಆಗ್ತದೆ, ಸರ್ಕಾರಗಳು ಸರಿಯಾದ ರೀತಿಯಲ್ಲಿ ಹೋಗ್ತಾ ಇಲ್ಲ ಅನ್ನೋದು ಸ್ಪಷ್ಟವಾಗಿ ನಮಗೆ ಮೇಲ್ನೋಟಕ್ಕೆ ಕಾಣ್ತಾ ಇದೆ. ಹಿಂದೆ ಇರ್ತಕ್ಕಂಥ ಸರ್ಕಾರಗಳು ಅದೇ ರೀತಿ ಮಾಡ್ತಾ ಇದೆ, ಈಗಿನ ಸರ್ಕಾರಗಳು ಅದೇ ರೀತಿ ಮಾಡ್ತಾ ಇದೆ. ಒಟ್ಟಾರೆ ಹೇಳ್ಬೇಕಂತಂದ್ರೆ ಭೂ ಕಬಳಿಕೆ ಮಾಫಿಯಾ ಇದೆಯಲ್ಲ, ಒಂದು ದೊಡ್ಡ ಮಾಫಿಯಾ. ಇದರಲ್ಲಿ
ಇದು ಯಾರು ಗೊತ್ತಾಗಿಲ್ಲ. ರಾಜಕಾರಣಿಗಳ ಹೆಸರಲ್ಲಿ ಸಾಕಷ್ಟು 106 ಎಕರೆ ಜಮೀನಿದೆ. ಅದು ಹೇಗೆ ಬರುತ್ತೆ? ಇವತ್ತು 200ರಿಂದ 300 ಕುಟುಂಬಗಳು ರಾಜಕಾರಣಿಗಳಿದ್ದಾರೆ ಅಂತ ನಮ್ಮ ರಾಜ್ಯದಲ್ಲಿ. ಆ 300 ಕುಟುಂಬಗಳು ಇವತ್ತು ಅವರ ಕಪಿಮುಷ್ಟಿಯಲ್ಲಿ ನಮ್ಮ ರಾಜ್ಯ ಸಿಲುಕಿದೆ. ಹೇಗೆ ಸಿಲುಕಿದೆ? ಅವರ ಹೆಸರಿನಲ್ಲಿ ಸಾಕಷ್ಟು 106-150 ಎಕರೆ ಜಮೀನಿದೆ. ಕರ್ನಾಟಕ ರಾಜ್ಯ ರೈತ ಸಂಘಕ್ಕೆ